ಸಿಟಿಯಿಂದ ಹಳ್ಳಿಗೆ ಬಂದು ತುಂಬಾ ಜನ ಫಾರಂ ಹೌಸ್ ಮಾಡ್ತಾರೆ. ನನಗೇನು ಬೇಜಾರು ಗೊತ್ತಾ, ಬಂದ್ ಮಾಡ್ಲಿ, ತೊಂದರೆ ಇಲ್ಲ. ಅವರು ಇಲ್ಲಿಂದ ಬಂದು 10 ಎಕರೆ ಹೊಲ ತಗೊಂಡು ಫಾರಂ ಹೌಸ್ ಮಾಡ್ಬಿಟ್ಟು ಇಡೀ ಹಳ್ಳಿಯವರ ಕಳ್ಳರು ಕಣ್ಣಂಗೆ ಕಾಣ್ತಾರೆ. ಇದು ತಪ್ಪು, ಇದು ತಪ್ಪು. ಯಾರೊಬ್ಬ ಮನೆ ಬೈತು, ನಮ್ಮೂರ್ ಪಕ್ಕ ಅಲ್ಲೇ ಫಾರಂ ಹೌಸ್ ಮಾಡವನೆ, ಬದನೆಕಾಯಿ ಕದ್ದವ್ರಿ, ಹಳ್ಳಿಯವರೆಲ್ಲ ಕಳ್ಳನ ಮಕ್ಕಳು ಅಂದ. ನಾನಂದೆ, ಸ್ವಾಮಿ 80,000 ಸಂಬಳ ನಿಮಗೆ ಬೆಂಗಳೂರಲ್ಲಿ, ನಮ್ಮೂರು ಬಂದು 20 ಕೋಟಿ ಬಂಡವಾಳ ಹಾಕಿದ್ರಿ, ದೊಡ್ಡ ಕಳ್ಳ ನೀನು, ನಮ್ಮೂರವರಲ್ಲ. ಎಲ್ಲೋ ಒಂದು ಬದನೆಕಾಯಿ ಕದ್ದವ್ರೆ, ಕಳ್ಳನ ಮಗನ ಎಷ್ಟು ಮನೆ ಹಾಳು ಮಾಡಿದ್ದೆ, ಸುಮ್ ಕೆಲಸ ನೋಡು ಅಂತ. ನಿಜ ತಾನೆ? ಅವನ್ ಕದಿದ್ದೊಂದು ಬದನೆಕಾಯಿ, ಒಂದು ಟೊಮೊಟೊ ಹಣ್ಣು, ಅವನ್ ಕುರಿ ಮೇದದ್ದೊಂದು ಗಿಡ, ಇವನೆಷ್ಟು ಮನೆ ಮೇಯ್ಕ ಬಂದವನು 20 ಕೋಟಿ ತಗೊಂಡು. ಕಳ್ಳರು ಅಂತ ಹೆಂಗ್ರಿ ಅನ್ಬೇಕು? ಹಳ್ಳಿ ಸಂಸ್ಕೃತಿ ಅಂತದ್ದು. ಆ ಹೆಣ್ಮಗಳು ಹೇಳ್ತಾಳೆ, ಹಂಚಿನ ಮನೆ ಕಂಚಿನ ಕದ ಮಿಂಚೋ ಗಿಣಿ, ಅದು ನನ್ನ ಮನೆ ಹೋಗೋ ಬಳೆಗಾರ ಅಂದ್ಲು. ಆ ಬಳೆಗಾರ ಅಂತಾನಮ್ಮ, ಎಷ್ಟು ಚೆನ್ನಾಗದಮ್ಮ ನಿಮ್ಮನೆ, ನಾನು ಹೋಗ್ತೀನಿ ತಾಯಿ, ನಾಳೆನೂ ಹೋಗ್ತೀನಿ. ಆದ್ರೆ ಆ ಮನೆ ತುಂಬಾ ಜನ ಇರ್ತಾರೆ, ನಿಮ್ ದೊಡ್ಡಮ್ಮ ಇರ್ತಾಳೆ, ನಿಮ್ ಚಿಕ್ಕಮ್ಮ ಇರ್ತಾಳೆ, ನಿಮ್ ಮತ್ತಿಗೆ ನಾದ್ನಿ ಯಾರ್ಯಾರು ಇರ್ತಾರೆ. ಅಷ್ಟು ಜನರಲ್ಲಿ ನಿಮ್ ತಾಯಿ ಯಾರು, ನಿಮ್ ತಾಯಿ ಹೆಂಗಿರ್ತಾರ ಸ್ವಲ್ಪ ಹೇಳು ಅಂದ. ಅದಕ್ಕೆ ಹೇಳ್ತಾಳೆ ಹೆಣ್ಮಗಳು, ಮುತ್ತೈದೆ ಅಟ್ಟೀಲಿ ಮುತ್ತಿನ ಚಪ್ಪರ ಹಾಕಿ, ಮುತ್ತೈದೆ ಅಟ್ಟೀಲಿ ಮುತ್ತಿನ ಚಪ್ಪರ ಹಾಕಿ, ನಟ ನಡುವೇಲಿ ಪಗಡೆಯ ಆಡುತ್ತಾಳೆ, ನಟ ನಡುವೇಲಿ ಪಗಡೆಯ ಆಡುತ್ತಾಳೆ, ಅವಳೇ ಕಣೋ ನನ್ನ ಹಡೆದುವ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ಬಳೆಗಾರ ಹೇಳ್ತಾನೆ, ಅಮ್ಮ ಏನ್ ಮಾತಾಡ್ತಿದ್ದಿ ನೀನು, ಹಂಚಿನ ಮನೆ ಕಂಚಿನ ಕದ ಮುತ್ತೈದೆ ಅಟ್ಟಿ ಮುತ್ತನ್ ಚಪ್ರ ಪಟ್ಟೆ ಮಂಚದ ಮೇಲೆ ಕೂತ್ಕೊಂಡು ಪಗಡೆ ಆಟ ಆಡೋ ನಿನ್ ತಾಯಿ, ನಾ ತಗೊಂಡು ಹೋಗೋ ಗಾಜಿನ ಬಳೆ ತಗಂತಾಳೆ ನಮ್ಮ, ಅವಳು ಬಂಗಾರದ ಬಳೆ ಹಾಕಂತಾಳೆ. ನಾನು ಹೋದ್ರು ಬಳೆ ತಗೊಳ್ದೆ ಹೋದ್ರೆ ಏನ್ ಮಾಡ್ಲಿ ಅಂತ ಕೇಳ್ದ. ಅದಕ್ಕೆ ಹೆಣ್ಮಗ್ಳು ಹೇಳ್ತಾಳೆ, ನನ್ ತಾಯಿ ಎಂತವಳು ಗೊತ್ತೇನಪ್ಪ, ಎಂತವಳು, ಅವಳಿಗೇನಿಷ್ಟ ಗೊತ್ತಾ, ಏನಿಷ್ಟ, ಅಚ್ಚ ಕೆಂಪಿನ ಬಾಳೆ ಹಸಿರು ಗೀರಿನ ಬಾಳೆ, ಅಚ್ಚ ಕೆಂಪಿನ ಬಾಳೆ ಹಸಿರು ಗೀರಿನ ಬಾಳೆ, ಎನ್ನ ಅಳದವ್ಗೆ ಬಲು ಆಸೆ ಬಳೆಗಾರ, ಎನ್ನ ಅಳದವ್ಗೆ ಬಲು ಆಸೆ ಬಳೆಗಾರ, ಕೊಂಡೋಗೋ ನನ್ನ ತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ಸುಂದರವಾದ ಒಂದು ಚಪ್ಪಾಳೆ ಬರಲಿ ಕಲಾವಿದರಿಗೆ ಮತ್ತು ನಿಮ್ಮ ಸ್ಫೂರ್ತಿಗೆ. ಇವೆಲ್ಲ ಮರ್ತುಬಿಟ್ಟು ನಾವೆಲ್ಲ ಅಲ್ವಾ, ಚಪ್ಪಾಳೆ ಹೊಡೆದ್ರೆ ಆರೋಗ್ಯ ಚೆನ್ನಾಗಿರ್ತದಮ್ಮ. ಅದರಲ್ಲಿ ವಿಶೇಷವಾಗಿ ದೈಹಿಕವಾದಿ ದೊಡ್ಡ ವ್ಯಾಯಾಮ ಅದು ಯಾವುದು ಚಪ್ಪಾಳೆ ಅನ್ನೋದು. 100 ಹೆಜ್ಜೆ ವಾಕ್ ಮಾಡೋದು ಒಂದೇ, 10 ಸಲ ಚಪ್ಪಾಳೆ ಹೊಡೆದು ಒಂದೇ. ಚಪ್ಪಾಳೆ ಹೊಡೆದ್ರೆ ಮುಖದಲ್ಲಿ ಕಾಂತಿ ಜಾಸ್ತಿ ಆಗುತ್ತೆ. ಹೌದು, ಪ್ಯಾರೆಂಟ್ ಲವ್ಲಿ ಪಾಂಡ್ಸ್ಗೆಲ್ಲ ಬಂಡವಾಳ ಕೂತೆ ತಪ್ಪಾಯ್ತದೆ. ಅದಕ್ಕೆ ಚಪ್ಪಾಳೆ ಹೊಡೀರಿ, ಇಲ್ಲೇ ಹೊಡಿಬೇಕಮ್ಮ, ಮನೆಗೆ ಹೋಯ್ತಾ ಹೊಡಿಯಂಗಿಲ್ಲ, ಈಗಲೇ ಹೇಳ್ತೀನಿ. ಒಳ್ಳೇದಾಯ್ತದೆ ಅಂದ್ಬಿಟ್ಟು ಮನೆಗೆ ಹೋಯ್ತಾ ಹೊಡೆದ್ರೆ ತಪ್ಪು ತಿಳ್ಕೊತಾರೆ ಜನ. ಅದಕ್ಕೆ ಇಲ್ಲೇ ಚಪ್ಪಾಳೆ ಹೊಡೀರಿ, ಒಳ್ಳೇದಾಗ್ಲಿ. ನೋಡಿ, ಇವತ್ತು ಸಾಲು ಮರದ ತಿಮ್ಮಕ್ಕನವರ ಒಂದು 11ನೇ ದಿವಸದ ಕಾರ್ಯಕ್ರಮ. ನಮ್ಮ ದಾಸರಹಳ್ಳಿಯ ವಿಭಾಗದಲ್ಲೇ ಅವ್ರ ಮನೆ ಇದೆ. ನನ್ನನ್ನು ಇವತ್ತು ಕಾರ್ಯಕ್ರಮಕ್ಕೆ ಅವ್ರ ಮಗ ಪ್ರೀತಿಯಿಂದ ಕರೆದ್ರು. ಆದರೆ ಅನಿವಾರ್ಯ, ನಾನು ಹೇಳಿದೆ ಇಲ್ಲಿ ಕನ್ನಡ ರಾಜ್ಯೋತ್ಸವ ಇದೆ ಹಾಲಿವುಡ್ ಟೌನ್ನಲ್ಲಿ ಅಂತೇಳಿ. ಗೆಳೆಯರು ಸಂದೇಶ ಆಗ್ತಾ ಇದ್ದಾರೆ ತುಂಬಾ ಜನ, ಅಲ್ಲಿಂದಾನೇ ತಿಮ್ಮಕ್ಕನಿಗೆ ಗೀತೆ ನಮನ ಆಡ್ಬಿಡ್ರಿ, ಆ ಒಂದು ವೇದಿಕೆಯಿಂದಾನೇ ಆ ತಾಯಿಗೆ ಒಂದು ನಮನವಾಗಲಿ ಅಂತ. ಈಗ ತಾನೇ ಕಾರ್ಯಕ್ರಮಕ್ಕೆ ತಡವಾಗಿ ಆಗಮಿಸಿದಂತಹ ಶ್ರೀಯುತ KLR ತಿಮ್ಮನಂಜಯ್ಯನವರು, ಮಾಜಿ ಮಹಾನಗರ ಪಾಲಿಕೆ ಸದಸ್ಯರು, ಈ ಒಂದು ಹಾಲಿವುಡ್ನ ಸಮಸ್ತ ನಾಗರಿಕರ ಬಂಧುಗಳ ಆಗಮನದ ಮೇರೆಗೆ ಬಂದಿದ್ದಾರೆ. ಅವರಿಗೆ ಒಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಶ್ರೀಯುತರು ಆಸೀನದಲ್ಲಿ ಅಲಂಕೃತರಾಗಿ ನಮ್ಮ ಉಮೇಶ್ ಶಿವರ ಅವರ ಒಂದು ಗೀತೆಯನ್ನು ಕೇಳಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಅದಾದ ನಂತರ ಅವರಿಗೆ ಎಲ್ಲರ ಅಭಿಮಾನದ ಮೇರೆಗೆ ಫೆಲಿಸಿಟೇಷನ್ಸ್ ಇರುತ್ತೆ. ದಯಮಾಡಿ ಎಲ್ಲರೂ ತಮ್ಮ ಆಸನದಲ್ಲಿ ಅಲಂಕೃತರಾಗಿ ಒಂದು ಗೀತೆಯನ್ನು ಕೇಳೋಣ ನಮ್ಮ ಉಮೇಶ್ ಜಿ ಅವರಿಂದ.
ಸಾಲು ಮರದ ತಿಮ್ಮಕ್ಕನವರಿಗೆ ಒಂದು ಅಭಿಮಾನದ ನಮನವನ್ನು ಅರ್ಪಣೆ ಮಾಡೋಣ. ಆ ಸಾಲು ಮರದ ತಾಯಿ ತಿಮ್ಮಕ್ಕನವರ ಒಂದು ಆಶೀರ್ವಾದ ನಮಗಿರ್ಬೇಕು. ಯಾಕೆ ಅಂದ್ರೆ ಹಸಿರು ಮಹಿಳೆ ಅಂತ ವಿಶ್ವದಲ್ಲೇ ಪ್ರಶಸ್ತಿ ಪಡೆದಂತ ತಾಯಿಯವರು ನಮ್ಮ ಮುನ್ರಾಜಣ್ಣವ್ರು ಬಹಳ ಚೆನ್ನಾಗಿ ಹೇಳ್ತಾ ಇದ್ರು. ಅದಕ್ಕೋಸ್ಕರ ಆ ಮಹಾತಾಯಿಗೊಂದು ನಮನವನ್ನ ಈ ವೇದಿಕೆ ಮೂಲಕ ನಾನು ಅರ್ಪಣೆ ಮಾಡಿ, ಇವತ್ತು ಹಾಲು ತುಪ್ಪದ 11ನೇ ದಿವಸದ ಕಾರ್ಯಕ್ರಮ. ಆ ತಾಯಿಗೆ 11ನೇ ದಿವಸದ ಕಾರ್ಯಕ್ರಮ ಮರಿಬಾರದು ನಾವು. ಯಾಕೆ ಅಂದ್ರೆ ಮರಿಲಿಕ್ಕೆ ಮನೆ ಕಟ್ಟೋಗಿಲ್ಲ, ಆಸ್ತಿ ಮಾಡಿಟ್ಟೋಗಿಲ್ಲ, ಮಕ್ಕಳಿಗೋಸ್ಕರ ಬದುಕೋಗಿಲ್ಲ. ಮಹಾತಾಯಿ ತಿಮ್ಮಕ್ಕ ಈ ನಾಡಿಗೊಂದು ಅಸ್ಮಿತೆಯಾಗಿ ಉಳ್ಕೊಂಡಿದ್ದಾರೆ. ಮರ ಅಂದ್ರೆ ತಿಮ್ಮಕ್ಕ, ತಿಮ್ಮಕ್ಕ ಅಂದ್ರೆ ಮರ, ಸಾಲು ಮರದ ತಿಮ್ಮಕ್ಕ ಅಂತ ಉಳಿಸೋಗಿದ್ದಾರೆ ಅಂತ ಮಹಾತಾಯಿ. ಅಮ್ಮ ವಿಶ್ವವೇ ನಿನ್ನ ಒಗಳಿತು ಮಹತಾಯಿ, ಸಾಲು ಮರದುವ ಅಕ್ಕರೆಯ ನನ್ನ ತಿಮ್ಮಕ್ಕ. ಹಸಿರು ಮಹಿಳೆ ನೀನೆಂದು ವಿಶ್ವವೇ ಸಾರಿತವ್ವ ನಿನ್ನ ಹೆಸರ. ಹಸಿರು ಮಹಿಳೆ ನೀನೆಂದು ವಿಶ್ವವೇ ಸಾರಿತವ್ವ ನಿನ್ನ ಹೆಸರ. ಸಾಲು ಮರದ ತಿಮ್ಮಕ್ಕ ನಿನ್ನ ಜನ್ಮವೇ ಸಾರ್ಥಕ. ಈ ಕರುನಾಡ ತುಂಬೆಲ್ಲ ನಿನ್ನ ಹೆಸರೇ ಕಾಣಕ್ಕ. ತಿಮ್ಮಕ್ಕ 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 ನನ್ನ ಸಾಲು ಮರದ ತಿಮ್ಮಕ್ಕ. ಸಾಲು ಮರದ ತಿಮ್ಮಕ್ಕ 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 ನಿನ್ನ ಮರೆಯಲೆಂಗೆ ಸಾಲು ಮರದ ತಿಮ್ಮಕ್ಕ. ಹಾಲಿ ಹುಟ್ಟವು ನೀರೊಳಗೂ ನಿನ್ನ ಗುಣಗಾನ ಮಾಡಬೇಕು. ಎಲ್ಲರ ಕಣ್ಗಳಲ್ಲೂ ನಿನ್ನ ಹಸಿರು ಕಾಂತಿ ಕಾಣಬೇಕು. ಗಿಡವನ್ನ ನೆಟ್ಟ
ಪ್ರತಿಯೊಬ್ಬ ಕನ್ನಡಿಗರು ನಮನ